ಒಂದು ರಸ್ತೆಯಲ್ಲಿ ಒಬ್ಳು ತಾಯಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಳ ಜೊತೆ ಆಕೆಯ 2 ಮಕ್ಕಳು ನಡ್ಕೊಂಡು ಹೋಗ್ತಾ ಇರ್ತವೆ. ಒಂದಕ್ಕೆ 10 ವರ್ಷ, ಇನ್ನೊಂದಕ್ಕೆ 5 ವರ್ಷ. ಆಕೆಯ ಎರಡೂ ಕೈಗಳಲ್ಲಿ ಚೀಲಗಳಿರ್ತವೆ. ಒಂದು ಕೈಯಲ್ಲಿ 5 ಕೆಜಿ ಚೀಲ ಇರುತ್ತೆ. ಇನ್ನೊಂದು ಕೈಯಲ್ಲಿ 2 ಚೀಲಗಳಿರ್ತವೆ. ಒಂದು 1 ಕೆಜಿದು, ಇನ್ನೊಂದು ಅರ್ಧ ಕೆಜಿದು. ಎರಡೂ ಕೈಯಲ್ಲಿ ಚೀಲಗಳಿರೋದ್ರಿಂದ ತಾಯಿಗೆ ಚೀಲಗಳನ್ನ ಹಿಡ್ಕೊಂಡು ಹೋಗೋದು ಬಿಟ್ಟು ಬೇರೇನೂ ಮಾಡೋಕ್ಕಾಗ್ತಾ ಇಲ್ಲ. ಆಗ ಎರಡೂ ಮಕ್ಕಳು ತಾಯಿ ಪರಿಸ್ಥಿತಿ ನೋಡಿ ಬಂದು ನನಗೆ ಕೊಡು, ನಾವು ಹಿಡ್ಕೊಳ್ತೀವಿ ಅಂತ ಕೇಳ್ತವೆ. ಆಗ ತಾಯಿ ಯಾವ ಮಗುಗೆ ಯಾವ ಚೀಲವನ್ನು ಕೊಡ್ತಾಳೆ? 10 ವರ್ಷದ ಮಗುಗೆ 1 ಕೆಜಿ ಚೀಲವನ್ನು ಕೊಡ್ತಾಳೆ. 5 ವರ್ಷದ ಮಗುಗೆ ಅರ್ಧ ಕೆಜಿ ಚೀಲವನ್ನು ಕೊಡ್ತಾಳೆ. ಯಾಕೆ? ಆ ಸಂದರ್ಭದಲ್ಲಿ, ಆ ಪರಿಸ್ಥಿತಿಯಲ್ಲಿ ಆ ಮಕ್ಕಳಿಗೆ ತಗೊಂಡು ಹೋಗ್ಬೋದಾದಂತಹ ಚೀಲಗಳ ತೂಕ ಅಷ್ಟೇನೆ. ಅವುಗಳ ಕೈಲಿ ಅಷ್ಟು ಮಾತ್ರ ಕ್ಯಾರಿ ಮಾಡೋಕ್ಕಾಗೋದು. ತಾಯಿಗೆ ಗೊತ್ತು, ಅದಕ್ಕೆ ಆ ಚೀಲನ ಕೊಡ್ತಾಳೆ. ನಮ್ಮ ಜೀವನದಲ್ಲೂ ಹಾಗೇನೆ. ನಾವು ಭಗವಂತನ ಹತ್ರ ಏನೋ ಕೇಳಿರ್ತೀವಿ, ಅದು ನಮಗೆ ಸಿಕ್ಕಿರೋದಿಲ್ಲ. ಬಹುಶಃ ನಾವು ಅದನ್ನು ಕ್ಯಾರಿ ಮಾಡೋ ಲೆವೆಲಲ್ಲಿ ಇರಲ್ಲ. ಅಷ್ಟು ತಾಕತ್ತು ನಾವು ಬಂದಿರೋದಿಲ್ಲ. ನಾವು ಬರೋ ಉಡುಗೊರೆಗಳಾಗಲಿ, ವರಗಳಾಗಲಿ, ಕಷ್ಟಗಳಾಗಲಿ ಎಲ್ಲವೂ ನಾವು ಎಷ್ಟು ಕ್ಯಾರಿ ಮಾಡೋಕ್ಕೆ ಕೇಪಬಲ್ ಆಗಿರ್ತೀವೋ, ನಮ್ಮ ಕೈಯಲ್ಲಿ ಎಷ್ಟು ಕ್ಯಾರಿ ಮಾಡೋಕ್ಕೆ ಸಾಧ್ಯನೋ ಅಷ್ಟೇ ಬರ್ತವೆ. ನಮಗೆ ಈಗ ಕೇಳಿರೋದೊಂದು ಸಿಗ್ತಾ ಇಲ್ಲ ಅಂತಂದರೆ ಅದಕ್ಕೆ ತಕ್ಕನಾಗಿ ನಾವು ಬೆಳೆದಿಲ್ಲ, ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ ಅಂತ. ಕೇಳೋಕ್ಕಿಂತ ಮುಂಚೆ ಆ ಶಕ್ತಿನ ನಮಗೆ ಬೆಳೆಸ್ಕೋಬೇಕು. ಬೆಳೆಸ್ಕೊಂಡ ಮೇಲೆ ಅದು ಬಂದೇ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ, ಯೋಚನೆ ಮಾಡಿ.